ಯಜಮಾನ್ರೆ ಅಡಿಗೆ ಮನೆ ಕಡೆ ಬರ್ತೀರಾ? ಕೆನೆ ಕಾಫಿ ಕೊಡ್ತೀನಿ. ಲೆಕ್ಕದಲ್ಲಿ ಕಳೆದೋಗಿರೋ ₹1 ಸಿಗ್ತಲ್ಲ ಅಂತ ನಾನು ಟೆನ್ಷನ್ ನಲ್ಲಿದ್ರೆ ಕೆನೆ ಕಾಫಿ ಅಂತೆ. ಹೋಗೇ ಇಲ್ಲಿಂದ. ಮಾಡಿರೋ ಕೆನೆ ಕಾಫಿನ ಏನ್ ಮಾಡ್ಲಿ? ನಿನ್ನ ತಲೆ ಮೇಲೆ ಸುರುಕೋ. ಏನು ಯಜಮಾನ್ರೆ, ಇತ್ತೀಚೆಗೆ ನೀವ್ ಯಾಕೋ ನನ್ನ ಕಡೆ ಸರಿಯಾಗಿ ಗಮನನೇ ಕೊಡ್ತಾ ಇಲ್ಲ. ಕಂಪದ ಮೇಲೆ ಒಂದು ವಿಷಯ ತಿಳ್ಕೊ, ಜಾಜಿ ಅವ್ರನ್ನ ಬಿಟ್ಟು ಸಾರಿ ಮೈಗೆ ಗುಬ್ಬಿ, ಜಾಜಿ ಅವ್ರನ್ನ ಬಿಟ್ಟು ಬೇರೆ ಹೆಣ್ಣಿನ ಕಡೆ ನಾನು ಕಣ್ಣೆತ್ ಕೂಡ ನೋಡಲ್ಲ. ಹೋಗೇ ಇಲ್ಲಿಂದ. ಸ್ಥಿತಿ ಹೀಗಾದ್ರೆ ಅವಳ ಭವಿಷ್ಯ ಇನ್ನೇನಾಗ್ಬೇಡ. ಇನ್ನೇನಾಗುತ್ತೆ ಜಾಜತ್ಗೆ? ಭವಿಷ್ಯ ಪೂರ್ತಿ ಭೂತ ಆಗುತ್ತೆ. ಐ ಮೀನ್ ವಾಟ್ ಐ ಸೇ. ಅಲ್ಲ ಜಾಜತ್ಗೆ, ಆ ಚಂಪಾ 3 ಹೊತ್ತು ನಮ್ಮ ಭಾವನ ಹಿಂದೆ ಏನು ಯಜಮಾನ್ರೆ ಏನು ಯಜಮಾನ್ರೆ ಏನು ಯಜಮಾನ್ರೆ ಅಂತ ಸುತ್ತಾ ಇರ್ತಾಳೆ. ಆದ್ರೆ ನಮ್ಮ ಭಾವ ಆ ಚಂಪನ್ನ ಕ್ಯಾರೇ ಅನ್ನಲ್ಲ. ಹೀಗೆ ಮುಂದುವರೆದ್ರೆ ಚಂಪಾ ಕಾವಿ ತೊಟ್ಕೊಂಡು ತಂಬೂರಿ ಮೀಟ್ಕೊಂಡು ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಅಂತ ಹಾಡ್ಕೊಂಡು ಹಿಮಾಲಯ ಕಡೆ ಹೋಗ್ಬಿಡ್ತಾಳೆ. ಅಲ್ಲ, ಅವಳಿಗೆ ಎಷ್ಟು ಕೊಬ್ಬಿರ್ ಬೇಡ, ನನ್ನ ಹತ್ರನೇ ಬಂದು ನಿಮ್ ಯಜಮಾನ್ರನ್ನ ನಾನ್ ಮದ್ವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ನಾನು ಮತ್ತೊಂದು ಅರ್ಥ ಬಿಡುವ ಜಾಜತ್ಗೆ, ನಮ್ಮ ಪದ್ದುನು ನಾನು ಮದುವೆ ಆಗ್ತೀನಿ ಅಂತ ಕುಣಿತಾನೇ ಇದ್ದಾನೆ. ಅವನ ಮದುವೆ ಹಾಳಾಗೋಗ್ಲಿ, ಮುಂಜಿನಾದ್ರೂ ಆಯ್ತಾ? ಚಂಪಲ್ ಕೇಸಲ್ಲೂ ಹೀಗೆ ಆಗುತ್ತೆ. ನಾವು ಮಾತಾಡ್ತಾ ಇರೋದು ಚಂಪನ್ ಬಗ್ಗೆ, ಮಧ್ಯ ನಂಗೆ ಯಾಕೋತಂತ್ಯಾ? ಒಂದು ಒಳ್ಳೆ ಉದಾಹರಣೆ ಕೊಡೋಣ ಅಂತ ನಿನ್ ಹೆಸರು ತಗೊಂಡೆ ಅಷ್ಟೇ. ನೋಡ್ರೋ, ಚಂಪನ್ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಇಡೀ ಏರಿಯಾಗೆ ಹಬ್ಬಿಸ್ಬಿಡ್ರ. ಸುಮ್ಮನೆ ಅರ್ಸಕ್ಕಾಗುತ್ತಾ? ನಿಮ್ಮಿಬ್ರು ಹೋಗುತ್ತೆ ನನ್ ಗೊತ್ತಿಲ್ವಾ? ಟೇಕ್ ದಿಸ್ 500. ರಾಮ, ಈ ಚಂಪು ಏನ್ ಬಂತು ಕೇಡ್ಗಾಲ? ಊಳಲ್ಲೆಲ್ಲ ಅವಳ ಹೆಸರು ಕುಲಗೆಟ್ಟು ಹೋಗಿದೆ. ಅಮ್ಮ, ತಪ್ಪೆಲ್ಲ ನಿಂದೆ. ಅವಳಿಗೆ ಸಲಿಗೆ ಕೊಟ್ಟು 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 ತಲೆ ಮೇಲೆ ಕೂಡಿಸ್ಕೊಂಡ್ರೆ ಹೆಸರು ಹಾಳಾಗ್ದೆ ಇನ್ನೇನಾಗ್ಬೇಕು? ಆದ್ರೂ ಚಂಪನ ಹೆಸರು ಈ ಮಟ್ಟಕ್ಕೆ ಕುಲಗೆಡುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಎಲ್ಲಿ ಹೋದ್ರು ಅವಳದೇ ಗುಣಗಾನ. ಅವಳ ನಡತೆ ಸರಿ ಇಲ್ಲ, ಗುಣ ಸರಿ ಇಲ್ಲ, ಅವಳು ಸರಿ ಇಲ್ಲ. ಅಬ್ಬಬ್ಬಬ್ಬ, ನನ್ಗಂತೂ ಕೇಳಿ 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 ಸಾಕಾಗಿ ಹೋಗಿದೆ. ನಿನಗೆ ಸಾಕಾಗಿರುವಾಗ ನನಗೆ ಇನ್ನೆಷ್ಟು ಸಾಕಾಗಿಲ್ಲ ಬೇಡ? ಏನಾಯ್ತತೆ? ಅಯ್ಯೋ, ಏನು ಅಂತ ಹೇಳಮ್ಮ. ಇಷ್ಟು ದಿನ ಚಂಪನ್ನ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇಷ್ಟು ಕೆಟ್ಟವಳು ಅಂತ ನಾನು ಅಂದುಕೊಂಡಿರಲಿಲ್ಲ. ಸದ್ಯ ಈಗ್ಲಾರು ನಿಮ್ಮ ಐಸ್ ಓಪನ್ ಆಯ್ತಲ್ಲ, ಅಷ್ಟೇ ಸಾಕು. ಮತ್ತೆ ಜನ ಎಲ್ಲ ಚಂಪನ್ ಬಗ್ಗೆ ಏನ್ ಮಾತಾಡ್ಕೋತಾ ಇದಾರೆ? ಚಂಪನ್ಗೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದಾರಂತೆ. ಅಯ್ಯೋ, ಆ ಸಂಬಂಧ ಈ ಸಂಬಂಧ ಅದು ಇದು ಅಂತ ಹೇಳಿ ಹೇಳಿ ಅಯ್ಯಪ್ಪ ನನ್ನ ತಲೆ ಕೆಡಿಸಿಬಿಟ್ರು. ಅಲ್ಲಿಗೆ ನಮ್ಮ ಗಂಡುಗಲಿ ಹುಟ್ಟಿದ ಹೆಸರು ನೆಗೆದು ಬಿದ್ದು ಹೋಯ್ತು. ಅತ್ತವರೇ, ನಾನು ಯಾರು ಗಂಡುಗಲಿ ಹುಟ್ಟದ ಏಕೈಕ ಮನೆ ಅಳಿಯ ಅಯ್ಯಂ ವಿಠಲ್ ಮೂರ್ತಿ ಎಮ್ಮೆ. ಈ ಕೆಲಸದೋಳು ಈ ತರ ಹೆಸರು ಕೆಡಿಸ್ಕೊಂಡ್ಬಂದು ಮನೇಲಿ ಕೂತ್ಕೊಂಡ್ರೆ ನಾನು ರಸ್ತೆ ತಲೆ ಎತ್ಕೊಂಡು ಹೇಗತ್ತವ್ರೆ ತಿರ್ಗಾಡೋದು? ನಿಮ್ಮದು ಬಿಡಿ ಅಳಿಯಂದಿಲೆ, ನಾನು ರಸ್ತೆಯಲ್ಲಿ ತಲೆ ಎತ್ಕೊಂಡು ಹೇಗಪ್ಪ ತಿರುಗಾಡೋದು? ಅಷ್ಟು ವರ್ಷದ ಬಡ್ಕೋತಾ ಇದೆ ಈ ಚಂಪಂಗ್ ಒಂದು ಮ್ಯಾರೇಜ್ ಮಾಡಿಸಿ ವಿಲೇಜ್ ಕಳಿಸಿ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ಅಯ್ಯೋ, ಯಾರ ಮಾತು ಕೇಳೋದು, ಯಾರ ಮಾತು ಬಿಡೋದು? ನಾನು ಹಾಲು ಅಂತ ತಿಳ್ಕೊಂಡಿದ್ದು ಹಾಲ ಆಗೋಯ್ತು. ಅಯ್ಯೋ, ಗಂಡುಗಲಿ ವಂಶದ ಹೆಸರನ್ನ ವಿಷ ಸರ್ಪ ತರ ಕುಟುಕ್ತಾ ಇದ್ದಾಳೆ. ಇನ್ನು ಏನೇನ್ ಕಾದಿದ್ಯೋ? ಈಗಲಾದ್ರೂ ಗೊತ್ತಾಯ್ತಾ ಜಾಜಿ ಅವರೇ, ನಾವು ಯಾವ ಮಟ್ಟಕ್ಕೆ ಚಂಪನ ಹೆಸರನ್ನ ಕೆಡಿಸಿದೀವಿ ಅಂತ? ನೀವ್ ಬಿಡ್ರ, ಮಸಾಲೆ ದೋಸೆಗೆ ಅಂತ 200 ರೂಪೀಸ್ ಕೊಟ್ರೆ ಯಾರ ಹೆಸರು ಬೇಕಾದ್ರೂ ಕೆಡಿಸ್ತೀರಾ. ಬನ್ನಿ ಡಾಕ್ಟರ್ ಗೋವಿಂದಯ್ಯನವರೇ, ಬನ್ನಿ ಕೂತ್ಕೊಳ್ಳಿ. ನೀವು ಬಂದಿದ್ದು 4 ನರ್ಸ್ಗಳು ಒಟ್ಟಿಗೆ ಬಂದಷ್ಟು ಖುಷಿ ಆಯ್ತು ನೋಡಿ. ಅಲ್ಲ, ಈಗ ಯಾರನ್ನ ಚೆಕ್ ಮಾಡಕ್ ಬಂದಿದ್ದೀರಿ? ನಿಮ್ಮ ಮನೇಲಿರೋ ಮಹಾಶಯರನ್ನೇ. ನಮ್ಮ ಮನೇಲಿ ಅಂಥ ರೋಗ ಬಂದವ್ರು ಯಾರಿಲ್ವೇ? ಮದುವೆ ಆಗೋ ರೋಗ ಇದೆಯಲ್ಲ ನೋಡಿ. ಇವಳು ನನ್ನ ಮಗಳು ಶಿಲ್ಪ ಅಂತ. ಇವಳಿಗೆ ಒಂದು ಒಳ್ಳೆ ಗಂಡನ ಹುಡುಕ್ತಾ ಇದೆ. ಒಳ್ಳೆ ಜಾಗಕ್ಕೆ ಬಂದ್ರಿ ನೋಡಿ. ಮಾತೋಶ್ರೀ ರಂಗಮ್ಮ, ನಿಮ್ಮ ಅಂಗಡಿ ಒಬ್ಬ ಗಿರಾಕಿ ಬಂದಿದ್ದಾನೆ. ಬಾ ಮಗನೇ, ನಿನ್ ಹೆಂಡತಿನ ಕಲ್ದಂಗೆ ಬ್ಯಾ 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 ಅಂತ ಕಲಿತೀಯಲ್ಲೋ? ನನ್ನ ಹೆಂಡತಿನ ಈ ಕರೆಯೋ ಭಾಗ್ಯ ಎಲ್ಲಿ ಕಲ್ಪಿಸಿದ್ದೀರಿ? ಸುಮ್ಮನೆ ನಮಸ್ಕಾರ ಮಾಡ್ರಿ. ನಮಸ್ಕಾರ. ನಮಸ್ಕಾರ, ನಾನು ಗೋವಿಂದಯ್ಯ ಅಂತ. ನಾನು ಲಂಗಮ್ಮ ಅಂತ.
ಗಾಬರಿ ಆಗ್ಬೇಡಿ, ಅವರಿಗೆ ರೋಕಾರ ಪ್ರಾಬ್ಲಮ್ ಇದೆ. ಲಂಗಕ್ಕೂ ಇವರಿಗೂ ಸಂಬಂಧವೇ ಇಲ್ಲ. ಮಗನೇ, ಲಂಗ ಇಲ್ಲ ಅಂದ್ರೆ ಸೀರೆಗೆ ಮರ್ಯಾದೆ ಇರೋಲ್ಲ ಕಣೋ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೋಡಿ, ಇವಳು ನನ್ನ ಮಗಳು ಶಿಲ್ಪ ಅಂತ ಚೆನ್ನಾಗಿದ್ದಾಳೆ, ತುಂಬಾ ಜಾಣೆ, ನೋಡೋಕೆ ಗುಂಡ್ಗುಂಡ್ಕೆ ದಪ್ಪಕ್ಕೆ ಜಾಸ್ತಿ ಕೆಜಿ ತೂಗ್ತಾಳೆ. ಹಾಗಾದ್ರೆ ಕೆಜಿ ಲೆಕ್ಕದಲ್ಲೇ ಮಾರ್ಬಿಡಿ. ಮಾತಾಡ್ಸ್ರಿ ರಂಗಮ್ಮ, ಈ ಹುಡುಗಿ ನಮ್ಮ ಪೊದ್ದುಗೆ ಹೇಳಿ ಮಾಸಿ ಜೋಡಿ ಅಲ್ವಾ? ಇದರಲ್ಲಿ ಎರಡು ಮಾತೇ ಇಲ್ಲ ಕಣೋ. ಪರವಾಗಿಲ್ಲ, ನಿಮ್ಮ ಮಗಳು ಶಿಲ್ಪ ಹುಡುಗಿ ಥರನೇ ಇದ್ದಾಳೆ. ಅಭಿ, ಪದ್ದು ಮ್ಯಾರೇಜ್ ಪ್ಲಾನ್ ಮಾಡ್ತಾ ಇದ್ದೀರಾ? ನಮ್ಮ ಹಾನಿಮೂನ್ ಪ್ಲಾನ್ ಅಂತೂ ಆಗ್ಲಿಲ್ಲ. ಅವನಾದ್ರು ಉದ್ಧಾರ ಆಗ್ಲಿ ಅಂತ ಮದುವೆ ಮಾಡಿಸ್ತಾ ಇದ್ದೀನಿ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಅದಕ್ಕೆ ಹುಡುಗಿ ಅಪ್ಪನ್ ಕರ್ಸಿದ್ದು ಡಾಕ್ಟರ್ ಗೋವಿಂದಯ್ಯ. ಸರ್ ನಮಸ್ಕಾರ, ಮೈ ನೇಮ್ ಇಸ್ ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಸರ್ ನಮ್ಮ ಪದ್ದು ಇದಾನಲ್ಲ, ತುಂಬಾ ಒಳ್ಳೆ ಹುಡುಗ. ನಿಮ್ಮ ಹುಡುಗಿನ ಪರವಾಗಿಲ್ಲ, ತುಂಬಾ ಚೆನ್ನಾಗಿದ್ದಾಳೆ. ಹೌದು, ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಹುಡುಗಿನ ನಮ್ಮ ಪದ್ದು ಕೊಟ್ಟು ಮದುವೆ ಮಾಡಿಸ್ಬೋದು. ನಾವು 1 ವರ್ಷ ಗ್ಯಾರಂಟಿ ಕೊಡ್ತೀನಿ. ಡೋಂಟ್ ಟಾಕ್ ರಬೇಶ್. ಸರ್ ನಾನು ನಿಮ್ಗೆ 100% ಗ್ಯಾರಂಟಿ ಕೊಡ್ತೀನಿ ಸರ್. ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ನಮ್ದೆ. ಮದುವೆಗೆ ಮಿನಿಸ್ಟರ್ಗಳನ್ನೆಲ್ಲ ಇನ್ವೈಟ್ ಮಾಡ್ತೀನಿ. ಒಂದು ಸ್ಕೂಲ್ ಗ್ರೌಂಡ್ ಅಲ್ಲಿ ಮದುವೆ ಮಾಡ್ಬಿಡೋಣ. ಇವರಿಬ್ರು ಮದುವೆ ಫೋಟೋ ಪೇಪರ್ ಅಲ್ಲಿ ಬರ್ಬೇಕು, ಆ ರೀತಿ ಮಾಡ್ತೀನಿ. ಗಂಡು ಹೆಣ್ಣಿನ ಫೋಟೋ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇವ್ರ ಫೋಟೋ ಅಂತೂ ಗ್ಯಾರಂಟಿ ಬರುತ್ತೆ. ಮದುವೆಯಲ್ಲಿ ಫೋಟೋ ತೆಗಿಯೋರು ಇವ್ರ ಕಡೆಯವ್ರೆ. ಪದ್ದು ಕಮ್ ಹಿಯರ್. ಬಾರೋ ಪದ್ದು ಬಾ, ಬಾರೋ ಮುಂದೆ ಬಾರೋ, ನಾಚ್ಕೊಂಡ್ಬೇಡ ಬಾರೋ. ಬಾರೋ, ಇವನೇ ಮದುವೆ ಹುಡುಗ, ಸ್ವಲ್ಪ ತೆಳ್ಳಗಿದ್ದಾನೆ. ನನ್ನ ಮಗಳು ಅಷ್ಟೇ ಸ್ವಲ್ಪ ತೆಳ್ಳಗೆ ಇದ್ದಾಳೆ. ನಮ್ಮ ಪದ್ದುನ ನೋಡ್ತಾ ಇದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಟೇಬಲ್ ಮೇಲೆ ಇಟ್ಟಿರೋ ಗ್ಲೋಬ್ ತರ ಕಾಣಿಸಲ್ವಾ? ನನ್ನ ಮಗಳು ಏನು ಕಡಿಮೆ ಇಲ್ಲ, ಮಿಡ್ಲ್ ಸ್ಕೂಲ್ ಹೆಡ್ ಮಿಸ್ ಟೇಬಲ್ ಮೇಲೆ ಇರೋ ಗ್ಲೋಬ್ ತರನೇ ಇದ್ದಾಳೆ. ಅಲ್ಲಿಗೆ 2 ಪ್ರಪಂಚಕ್ಕೆ ದಿಕ್ಕಿ ಹೊಡ್ತಾ ಇದೀವಿ ಅಂತ ಆಯ್ತು. ಮೂರನೇ ಪ್ರಪಂಚಕ್ಕೆ ಸೃಷ್ಟಿ ಆಗುತ್ತೋ. ಕಾಲೇಜ್ ಪ್ರಿನ್ಸಿಪಲ್ ಟೇಬಲ್ ಮೇಲೆ ಪಾಂಡ್ರಂಗ, ನನಗೆ ಈಗಲೇ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತದೆ ಕಣೋ. ಇನ್ನು ಜಾಸ್ತಿ ರೇಗಿಸ್ಬೇಡು. ಸುಮ್ಮನಿರ್ರಿ, ಅವ್ ಬಾಯಿ ಬಿಡ್ಲಿ ಅಂತ ಹಾಗೆ ಹೇಳಿದ್ದು. ಇಲ್ಲ ಅಂದ್ರೆ ಹುಡುಗಿ ಕಡೆಯವರು ಮೂಗ ಅನ್ಕೊಂಡ್ಬಿಟ್ರೆ ಕಷ್ಟ. ನೋಡಿ, ನಾನು ಡಾಕ್ಟರ್ ಗೋವಿಂದಯ್ಯ ಅಂತ. ನನ್ನ ಮಗಳು ನಿಮ್ಮ ಫೋಟೋ ನೋಡಿ ತುಂಬಾ ಇಷ್ಟಪಟ್ಬಿಟ್ಟಿದ್ದಾಳೆ. ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿದ್ದಾಳೆ. ನಿಮ್ಮ ಹುಡುಗಿಗೆ ಒಂದೇ ಕಾಲ್ ಮೇಲೆ ನಿಲ್ಬೇಡ, ಆಗಾಗ ಕಾಲನ್ನ ಬದಲಾಯಿಸ್ತಾ ಇರು ಅಂತ ಹೇಳಿ. ಪದ್ದು ಅಂತೂ ಒಂದು ಒಳ್ಳೆ ಚಾನ್ಸ್ ಹೊಡೆದೆ ಕಣೋ. ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಪದ್ದು ಶಿಲ್ಪ ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ. ಹುಡುಗಿ ಅಪ್ಪ ಡಾಕ್ಟರ್ ಕಣೋ. ಅಪ್ಪಿ ತಪ್ಪಿ ನಿನಗೆ ಯಾವ್ದಾರ ಕಾಯಿಲೆ ಬಂತು ಅಂತಂದ್ರೆ ಖರ್ಚಿಲ್ದ ಕಾಯಿಲೆನ ವಾಸಿ ಮಾಡ್ಬಿಡ್ತಾರೆ. ನಾವಿಬ್ರು ಒಬ್ರನ್ನೊಬ್ರನ್ನ ಫೋಟೋ ನೋಡಿ ಒಪ್ಪಿದೀವಿ, ಪರಸ್ಪರ ಭೇಟಿ ಆಗೋದೊಂದೇ ಬಾಕಿ. ಪದ್ದು, ಯಾರೋ ಚಾರ್ಮಿನ ಹುಡುಗಿ ಜೊತೆ ಅಯ್ಯೋ ಏನೋ ನಿನ್ನ ಗೋಳು. ನೋಡ ನೋಡ, ಪಲ್ಲು, ಇದು ಯಾವ್ದೋ ಲೆಕ್ಕಲ್ಲಿದೆ, ಓದ್ ಹೇಳೆ. ನನ್ನ ಮುದ್ದು ಪ್ರಿಯತಮ, ನನ್ನ ಮುದ್ದು ರಾಜ, ನೀನು ಆಗಿದ್ದಾಗೆ ನನಗೆ ಸಿಗ್ತಾ ಇದ್ದೆ. ನಿನ್ನ ಮರೆಯೋಕೆ ಆಗ್ತಾ ಇಲ್ಲ. ಕದ್ದು ಮುಚ್ಚಿ ಇಷ್ಟು ದಿನ ಅಂತ ಪ್ರೀತಿ ಮಾಡೋದು. ನೇರವಾಗಿ ನಿಮ್ಮನೆಯಲ್ಲಿ ಮಾತಾಡು. ರಾಜಿಯವರು ಖಂಡಿತ ಮನೆಗೆ ಹೋಗ್ತಾರೆ. ನಿನ್ನ ಮನೆಗೆ ನನ್ನನ್ನ ಕರ್ಕೊಂಡು ಹೋಗು. ಅಯ್ಯೋ ಲೇ ಲೇ, ಯಾರೋ ಹುಡುಗಿಗೆ ಕದ್ದು ಮುಚ್ಚಿ ಲೈನ್ ಹೊಡೆದು ನಮ್ಮ ವಂಶದ ಹೆಸರನ್ನ ಹಾಳು ಮಾಡ್ತಿದ್ದೆಲ್ಲೋ ಪಾಪಿ. ಇಲ್ಲ ರಂಗತ್ತೆ, ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸಾಕು ಸುಮ್ಮನಿರು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ಲೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನೋ. ಲೇ ಪಲ್ಲು, ಓದೆ. ನೀನೇನಾದ್ರೂ ಮದ್ವೆಗೆ ಒಪ್ಪಿ 3 ತಿಂಗಳೊಳಗೆ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮನೆ ಮುಂದೆನೆ ಬಂದು ವಿಷ ಕುಡಿದು ಪ್ರಾಣ ಬಿಟ್ಬಿಡ್ತೀನಿ. ನಾನು ಸಾಯೋಕೆ ನಿಮ್ಮ ಮನೆಯವರೆಲ್ಲ ಕಾರಣ ಅಂತ ಬರ್ದು ಬಿಡ್ತೀನಿ. ಮುಖ್ಯವಾಗಿ ಪದ್ದು. ನನ್ನ ಹೆಸರು ಬೇರೆ ಬರ್ದಾಳಲ್ಲ. ರಾಜವ್ರೆ, ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಮುಚ್ಚಿರಿ ಬಾಯ್ನ. ಇದೇ ಪತ್ರ, ಇದೇ ಫೋಟೋಗಳು ನಮ್ಮನೆಗೂ ಬಂದಿದೆ. ನಿಮ್ಮನೆಗೂ ಕಳಿಸಿದಾಳ? ಹಾ, ಹುಡುಗಿ ಹೆಸರು ಚಾರ್ಮಿ ಅಂತ. ತಾನು ಪ್ರೀತಿ ಮಾಡಿದ ಹುಡುಗ ಬೇರೆಯವಳನ್ನು ಮದುವೆ ಆಗ್ತಾನೆ ಅಂತ ಅಂದಾಗ ಸುಮ್ಮನೆ ಇರ್ತಾಳ, ಹೀಗೆ ಎದ್ದು ಬರ್ತಾಳೆ. ಡಾಕ್ಟರ್, ಏನಿದು ಗಲಾಟೆ? ಏನು ಅಂತ ಹೇಳಮ್ಮ, ನನ್ನ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೆ. ಅಷ್ಟರಲ್ಲಿ ಯಾವುದೋ ಚಾರ್ಮಿ ಅನ್ನೋ ಹುಡುಗಿ ಈ ಫೋಟೋನು ಪತ್ರವನ್ನು ಕಳಿಸ್ಬಿಟ್ಟು ಇವನ್ ಎಂತ ಅಯೋಗ್ಯ ಅಂತ ತಿಳಿಸಿದ್ದಾಳೆ. ಏ ಪದ್ದು, ಏನಾದ್ರೂ ಲವಿ ಡವಿ ಇದ್ರೆ ಹೇಳ್ಬಿಡು, ಇಲ್ಲಾಂದ್ರೆ ಡಾಕ್ಟರ್ ಎಲ್ಲ ಗೊತ್ತಾಗುತ್ತೆ. ಡಾಕ್ಟ್ರೆ, ಮೊದಲು ಈ ಅಯೋಗ್ಯನ ಚೆಕ್ ಮಾಡಿ. ಇವನು ಹೃದಯ ಲಬ್ ಡಬ್ ಅಂತ ಹೊಡ್ಕೊಳ್ಳೋ ಬದಲು
ಲವ್ ಡವ್ ಅಂತ ಹೊಡ್ಕೊತಾ ಇದೆ. ಇವನು ಹೃದಯದಲ್ಲಿ ಯಾವುದೋ ಒಂದು ಬೇರೆ ಹುಡುಗಿ ಇದೆ. ಲವ್ ಫೀಲಿಂಗ್ ಜಾಸ್ತಿ ಆಗ್ತಾ ಇದೆ. ನೂರಾರು ಹುಡುಗಿರು ಲವ್ ಡವ್ ಅಂತ ಬಡ್ಕೊತಾ ಇದ್ದಾರೆ. ಡಾಕ್ಟ್ರೆ ನಿಮ್ಮ ಮನೆಗೆ ಹೇಳ್ತೀನಿ, ನಾನು ಯಾವ ಹುಡುಗಿನ ಮುಟ್ಟು ಇಲ್ಲ ಮೂಸು ಇಲ್ಲ. ಡಾಕ್ಟ್ರೆ ನನ್ನ ಅಪ್ಪ ಮಿತ್ರ ಅಂತವನಲ್ಲ, ನನಗೆ ತಿಳಿದೆ ಅವ್ನು ಯಾವ ಹುಡುಗಿನ ಲವ್ ಮಾಡಕ್ ಸಾಧ್ಯನೇ ಇಲ್ಲ. ಬುಚ್ಚಯ್ಯ ಬಾಯಿ, ಸಾಕ್ಷಿಗಳು ಕಣ್ಣೆದುರಿಗಿರುವ ಹೀಗೆಲ್ಲ ಮಾತಾಡ್ತಿಲ್ಲ. ನಾಚಿಕೆ ಆಗಿಲ್ವ ನಿನಗೆ? ಡಾಕ್ಟರ್ ಗೋವಿಂದಯ್ಯ ಅವರೇ, ಈಗ ಏನು ಮಾಡಬೇಕು? ಇವನು ಹಳೆ ಕೇಸುಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಕ್ಲೀನ್ ಚಿಟ್ ತರಬೇಕು. ಆಮೇಲೆ ನನ್ನ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಲೇ ಪದ್ದಪ್ಪ, ಯಾಕೋ ಈಗೆಲ್ಲ ಹೆಸರು ಕೆಟ್ಕೊಂಡಿದ್ಯಾ? ಅಯ್ಯೋ, ನೀನು ಹೊಡಿಯೋಕ್ಕೂ ಮನ್ಸಾಗ್ತಿಲ್ವೇ? ಪಾಂಡ್ರಂಗ, ದೇವರಣೆಗೂ ಈ ಚಾರ್ಮಿ ಯಾರಂತ ನನಗೆ ಗೊತ್ತಿಲ್ಲ ಕಣ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಹಾಗೆ ಹೀಗೆ ನಾನು ಬೇರೆ ಯಾರನ್ನ ನೋಡ್ಕೊಂಡಿದ್ದೀನಿ ಅಂತೆಲ್ಲ ಮಾತಾಡ್ತಿದ್ರಲ್ಲ, ಈಗ ಅದೇ ಮಾತುಗಳನ್ನ ಪದ್ದು ಬಗ್ಗೆನೂ ಆಡ್ತಿದ್ದಾರೆ. ಕಿತಾಪತಿ ಯಾರ್ದು ಅಂತ ಕೊಂಡು ಹಿಡಿಬೇಕಲ್ಲ. ನಿನ್ನೆ ನೋಡಿದ್ರೆ ಇವಳು, ಇವತ್ತು ಇವನು, ನಾಳೆ ಇನ್ಯಾರು? ಏನು ಯಜಮಾನ್ರೆ, ನಂಗೆ ಈ ನಡುವೆ ಹೊರಗೆ ಹೋಗೋಕೆ ಇಷ್ಟನೇ ಆಗ್ತಾ ಇಲ್ಲ. ಯಾರೋ ಬೇಕು ಬೇಕು ಅಂತಾನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅಣ್ಣಯ್ಯ, ಪದ್ದು ವಿಷಯದಲ್ಲೂ ಹೀಗೆ ಆಗಿರ್ಬೋದಾ? ಅಲ್ಲಮ್ಮ, ಒಬ್ಬರ ಹೆಸರಿಗೆ ಇನ್ನೊಬ್ಬರು ಮೊಸಿ ಬೆಳೆದ್ರೆ ಹೇಗಮ್ಮ? ಮತ್ತು ಹೇಗೋ ಆ ಚಾರ್ಮಿ ಫೋನ್ ನಂಬರ್ ಕೊಟ್ಟಿದ್ದಾಳೆ. ಫೋನ್ ಮಾಡಿ ಮೀಟ್ ಮಾಡು. ಮೀಟ್ ಮಾಡಿಬಿಟ್ಟು ಮನೆಗೆ ಉಪಾಯವಾಗಿ ಕರ್ಕೊಂಬ. ಮಿಕ್ಕಿದ್ದನ್ನ ನಾವು ನೋಡ್ಕೊಳ್ಳೋಣ. ಹಲೋ, ಚಾರ್ಮಿ ಅವರಾ? ನಾನು ಪದ್ದು ಅಲಿಯಾಸ್ ಪದ್ಮನಾಭ. ಅದೇ ಮದುವೆ ವಿಷಯ ಮಾತಾಡಬೇಕಿತ್ತು. ಯಾವಾಗ ಸಿಗೋಣ? ಪಾಂಡ್ರಂಗ, ನಾಳೆನೇ ಮೀಟ್ ಮಾಡ್ಬೇಕಂತ. ಮತ್ತು ಸರಿಯಾದ ಚಾನ್ಸ್ ಸಿಕ್ಕಿದೆ. ಇವೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡು. ಯಾಕೋ ನನ್ನ ಜೀವನ ಈ ತರ ಆಗೋಯ್ತು. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು, ಒಬ್ರ ಬಗ್ಗೆ ಕೇಡ್ ಬಯಸಿದ್ರೆ ಅದು ರಿವರ್ಸ್ ಅವ್ರಿಗೆ ಹೊಡೆಯುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ, ಚಾರ್ಮಿ ಅಂದ್ರೆ ನೀವೇನಾ? ಪದ್ದು, ನನ್ನನ್ನೇ ಮರ್ತ್ಬಿಟ್ಯಾ? ಅಯ್ಯೋ, ಮೀಟ್ ಮಾಡಿದ್ರೆ ತಾನೇ ಮರೆಯಕ್ಕೆ. ಹೋಗೋ, ತಮಾಷೆ ಮಾಡ್ಬೇಡ. ಈ ಫೋಟೋ ಲೆಟರ್ ಎಲ್ಲ ಕಳ್ಸಿದ್ ನೀವೇ ತಾನೇ? ಹೌದು, ನಾನೇ. ಯಾಕ್ರಿ ಈ ತರ ಸುಳ್ಳು ಫೋಟೋ ಲೆಟರ್ ಕಳ್ಸಿ ನನ್ನ ಜೀವ ಹಿಡ್ತಿದ್ದೀರಾ? 6 ತಿಂಗಳಿಂದ ನಾನು ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ಯಲ್ಲ ಪದ್ದು. ನೋಡಿ ಮೇಡಮ್, ಡಾಕ್ಟರ್ ಗೋವಿಂದಯ್ಯ ಅವ್ರ ಮಗಳು ಶಿಲ್ಪಾ ಜೊತೆ ನನ್ನ ಮದುವೆ ಇನ್ನೇನು ಫಿಕ್ಸ್ ಆಗೋ ತರ ಇದೆ. ಇಂಥ ಸಮಯದಲ್ಲಿ ನನ್ನ ಹೆಸರಿಗೆ ಮಸಿ ಬುಳಿಬೇಡಿ. ಇದೆಲ್ಲ ಏನು ಅಂತ ಹೇಳ್ರಿ. ನಿಜ ಹೇಳ್ಬೇಕು ಅಂದ್ರೆ ನೀ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸುಮ್ಮನೆ ರೇಗಿಸ್ಬೇಕು ಅಂತ ಈ ಟ್ರಿಕ್ ಫೋಟೋಸ್ ಲೆಟರ್ ಎಲ್ಲ ನಿನಗೆ ಕಳ್ಸಿರೋದು. ಈಗ ನನಗೆ ಹೋದ ಜೀವ ಬಂದಂಗಾಯ್ತು. ಅಂದ್ರೆ ಜೀವ ಇನ್ನು ಉಳ್ಕೊಂಡಿದ್ಯಾ? ದಯವಿಟ್ಟು ಈ ಮಾತುಗಳನ್ನೆಲ್ಲ ನಮ್ಮ ಮನೆಗೆ ಬಂದು ಹೇಳ್ತೀರಾ? ಓ ಎಸ್, ಅದಕ್ಕೇನು ಹೇಳ್ತೀನಿ, ಬನ್ನಿ. ಯಾಕೆ ಅವ್ರೆ ಬೊದ್ದು ಬಗ್ಗೆ ಯೋಚನೆ ಮಾಡೋಷ್ಟು ನನ್ನ ಬಗ್ಗೆ ಯೋಚನೆ ಮಾಡೋಲ್ವಲ್ಲ? ಯಾಕೆ? ಹಾಬಿ ಡೋಂಟ್ ಟಾಕ್ ರಬೇಶ್. ಪಾಪ ಪದ್ದು ಮದುವೆ ಇನ್ನೇನು ಸೆಟ್ಲ್ ಆಗ್ಬೇಕು ಅಷ್ಟಲ್ಲಿ ಅದ್ಯಾವಳ ಚಾರ್ಮಿ ಅನ್ನೋಳು ಬಂದು ಇಲ್ದೇ ಇರೋ ಪ್ರಾಬ್ಲಮ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ಲು. ಏನು ಯೋಚನೆ ಮಾಡಬೇಡಿ, ಬೊದ್ದು ಮದುವೆನ ನಾನು ಮಾಡಿಸ್ತೀನಿ. ನಿಜವಾಗ್ಲೂ? ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಬಲಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನಾನು ನಂಬಿ ಮದುವೆ ಮಾಡಿಸ್ತೀನಿ. ನೀವೇನಾದ್ರೂ ಪದ್ದು ಮದುವೆ ಮಾಡಿಸಿದ್ದೆ ಆದ್ರೆ ಹನಿಮೂನ್ಗೆ ಅಂತ 2 ರೂಮ್ ಬುಕ್ ಮಾಡ್ತೀನಿ. ಒಂದ್ ರೂಮಲ್ಲಿ ನಾನಿದ್ದು ಇನ್ನೊಂದ್ ರೂಮಲ್ಲಿ ನೀವಿರೋ ಅಲ್ಲ ಹಾಗೆ, ಒಂದ್ ರೂಮಲ್ಲಿ ಪದ್ದು ಜೋಡಿ, ಇನ್ನೊಂದ್ ರೂಮಲ್ಲಿ ನಾವಿಬ್ರು. ಜಾಜಿಯವ್ರೆ, ಇವರೇ ಚಾರ್ಮಿ. ಇದು ಚಾರ್ಮಿ ಅಲ್ಲ, ಒಂದು ಮ್ಯಾನ ಆರ್ಮಿ. ಇದೆಲ್ಲ ಟ್ರಿಕ್ ಫೋಟೋಸು. ನಮ್ಮಿಬ್ರ ನಡುವೆ ಏನು ಸಂಬಂಧ ಇಲ್ಲ ಅಂತ ಹೇಳ್ರಿ. ಇದೆಲ್ಲ ಒರಿಜಿನಲ್ ಫೋಟೋಸ್. ನಾನ್ ಸೆನ್ಸ್ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ಪದ್ದು ನನ್ನ 6 ತಿಂಗಳಿಂದ ಲವ್ ಮಾಡ್ತಾ ಇದ್ದಾನೆ. ನಮ್ದು ಗಂಡುಗಲಿ ವಂಶ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ನಿಮ್ಮನೆ ಕತ್ತಿ ಗುರಾಣಿ ಎಲ್ಲ ಚಿನ್ನದ್ದು. ಆ ಕೋಟ್ಯಾಂತರ ರೂಪಾಯಿ ಆಸ್ತಿನಲ್ಲಿ ನಂದು ಅರ್ಧ ಭಾಗ ಇದೆ. ಈ ಆಸ್ತಿನಿಂದ ನಮ್ಮ ದೇವ್ರು ಕೊಟ್ಟ ತಂಗಿ ನೆಚ್ಚಿ ಅಪ್ಪಗಿದ್ದಾಳೆ. ನಿಂದೇನು? ತೆಗಿರ್ರಿ, ನಾನು ಸಖತ್ ಹಾಟ್ ನನ್ ಮಗ. ಅತ್ತೆ, ಪದ್ದು ಜೊತೆ ಫೋಟೋ, ಲವಿ ಡವಿ, ಚಾರ್ಮಿ ಇವರೇ. ಪರವಾಗಿಲ್ವೇ, ಹುಡುಗಿ ಚೆನ್ನಾಗಿದ್ದಾಳೆ. ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಚಾರ್ಮಿ ಏನ್ ಹೇಳ್ತಾಳೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳೋಣ. ನೀನ್ ಹೇಳೆ. ನಾನು ಈ ಆಸ್ತಿನೆಲ್ಲ ನೋಡ್ಕೊಂಡು ಪದ್ದುನ ಎಷ್ಟು ಲವ್ ಮಾಡಿದ್ದೆ. ಯಾವ್ದೋ ಬೇರೆ ಹುಡುಗಿ ಸಿಕ್ಕಿದ್ಲು ಅಂತ ನಾನು ಮೋಸ
ಇಲ್ಲ, ನಾನು ಇವಳ ಪ್ರೀತಿನ ಮಾಡಿಲ್ಲ. ಲೇ ಪದ್ದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಈ ಹುಡುಗಿನೇ ಮದುವೆ ಮಾಡ್ಕೊಂಬಿಡ. ಮಾಡ್ಕೊಳ್ಳೇಬೇಕು, ಇಲ್ದೆ ಹೋದ್ರೆ ನನ್ನ ಪೇರೆಂಟ್ಸ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಹುಡುಗಿ ಹೊರತಾನೆ ಹೋಯ್ತೆ. ಏನು ಯಜಮಾನ್ರೆ, ಆ ಪದ್ದು ವಿಷಯವಾಗಿ ನೀವ್ಯಾಕೆ ಬೇಜಾರ್ ಮಾಡ್ಕೋತೀರಾ? ಬಿಟ್ಬಿಡಿ. ಇವನಿಗೆ ಮದುವೆ ಆದ್ರೆ ನನಗೆ ಅನುಕೂಲ ಇದೆ. ಅವನಿಗೆ ಮದುವೆ ಆಗೋದಕ್ಕೂ ನಿಮ್ಗೆ ಅನುಕೂಲ ಆಗೋದಕ್ಕೂ ಏನ್ ಯಜಮಾನ್ರ ಸಂಬಂಧ? ಇವನಿಗೆ ಮದುವೆ ಆದ್ರೆ ನಾನು ಜಾಜಿ ಅವರು ಅಂತ ಕನ್ಸ್ ಕಾಣ್ತಾನೇ ಇರಿ, ಅದ್ ಯಾವತ್ತೂ ನನ್ಸಾಗಲ್ಲ. ನಿಮ್ಮ ಅಣ್ಣ ಹೊಡೆದಿದ್ದು ಸಾಲದು ಅಂತ ನೀನು ನಂಗೆ ಹೊಡಿತಾ ಇದೆಯಲ್ಲ. ಜಾಸ್ತಿ ನಿಂದೇನೋ? ನನ್ ಪಾಲಿನ ಆಸ್ತಿನೂ ನಿನ್ನೆ ಮೇಲೆ ಹಾಕೋಬೇಕು ಅಂತಿದ್ಯಾ? ಇಲ್ಲ, 200 ರೂಪಾಯಿಗೋಸ್ಕರ ಇವ್ರ ಮುಂದೆ ಕೈ ಚಾಚೋ ನೀನು ಆಸ್ತಿಲಿ ಪಾಲ್ ಕೇಳೋ ಮಟ್ಟಿಗೆ ಬೆಳೆದ್ಬಿಟ್ಯಾ? ನಿಜವಾಗ್ಲೂ ಆ ಹುಡುಗಿಗೂ ನಿನಗೂ ಏನ್ ಸಂಬಂಧ? ಲೇಪಲ್ಲು ನನ್ನ ಹಣೆಗೂ ಆ ದೇವ್ರ ಹಣೆಗೂ ನನಗೂ ಆ ಹುಡುಗಿಗೂ ಯಾವ ಸಂಬಂಧನೂ ಇಲ್ಲ. ಮತ್ತ್ಯಾಕೋ ನೀನನ್ ಸತಾಯಿಸ್ಬೇಕು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಿಲ್ವಾ? ಅರ್ಥ ಮಾಡಿಸ್ತೀನಿ ತಾಳು. ಬಿಟ್ಲ ಬಾರೋ ಇಲ್ಲಿ. ಯಾಕೆ ಪದ್ದು ಏನಾಯ್ತು? ಬಿಟ್ಲ ನಿನ್ನ ಹೆಂಡತಿ ಸಿಕ್ಕಾಪಟ್ಟೆ ರೊಚ್ಕೆತ್ ಬಿಟ್ಟಿದಾಳ ಕಣ. ಸಕ್ಕದಾಗ ಹಾಕೊಂಡು ನಂಗೆ ರುಬ್ಬಿಟ್ಲು. ಯಾಕಮ್ಮ ಏನಾಯ್ತು? ಆಸ್ತಿ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮನೆ ಇರ್ಬೇಕೇನಪ್ಪ? ಇರಬಾರ್ದು. ಬಿಟ್ಲ ಆ ಚಾರ್ಮಿಗೂ ನಂಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳ. ಪದ್ದು ಆ ಚಾರ್ಮಿ ಫೋಟೋ ನೋಡ್ತಾ ಇದ್ರೆ ಅವಳು ದೊಡ್ಡ ಟಪೋರಿ ಕಣ್ಣಂಗೆ ಕಾಣ್ತಾಳ ಕಣ. ಹೌದು ಕಣೋ, ನಾನು ಅವಳನ್ನ ಮೀಟ್ ಮಾಡಿದಾಗ ನನಗೂ ಹಾಗೆ ಅನ್ನಿಸ್ತು. ಅವಳು ಸಿಕ್ಕಾಪಟ್ಟೆ ಗಯ್ಯಾಳೆ. ಒಂದು ಕೆಲಸ ಮಾಡೋಣ, ನಾನು ಏನಮ್ಮ ಪಲ್ಲು ನೀ ಸ್ವಲ್ಪ ಒಳಗೋಗು, ನಾನು ಪದ್ದು ಸ್ಕೀಮ್ ಹಾಕಬೇಕು. ಆಸ್ತಿ ವಿಷಯಕ್ಕೆ ಬರ್ಬೇಡ ಅಂತ ನಿಮ್ ಫ್ರೆಂಡ್ಗೆ ಹೇಳಿ. ಬಂದ್ರೆ ಮಕ್ಕಳು ಕೊಡ್ಬಿಡ್ತೀನಿ, ನೀನು ಹೋಗಮ್ಮ. ಚಂಪನ್ ಹೆಸರು ಕೆಡಿಸ್ದಾಗೆ ಚಾರ್ಮಿ ಹೆಸರನ್ನು ಕೆಡಿಸ್ಬಿಟ್ರೆ ಹೆಂಗೆ? ಚಾರ್ಮಿ ಹೆಸರು ಕೆಡ್ಸೋದಕ್ಕೆ ನಾನೇನ್ ಮಾಡ್ಬೇಕು ಹೇಳ? ನೀನೇನು ಮಾಡಬೇಡ, ಆ ಚಾರ್ಮಿ ನನ್ನನ್ನು ಕೂಡ ಲವ್ ಮಾಡ್ತಾಳೆ ಅನ್ನೋ ಥರ ನಾನು ಪ್ರೂವ್ ಮಾಡ್ಬೇಕು. ಆಗ ಜನ ಮದುವೆ ಆದವನ ಹಿಂದೆ ಹೋಗ್ತೀಯಾ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಮಕ್ಕಳಿಗೆ ಆಚೆ ಕಳಿಸ್ತಾರೆ. ಆಪ್ತ ಮಿತ್ರ ಅಂದ್ರೆ ನೀನೇ ಕಣ. ನೀನೇನು ಯೋಚನೆ ಮಾಡ್ಬೇಡ ಪದ್ದು, ಆ ಚಾರ್ಮಿ ಹೆಸರನ್ನ ಕೆಡಿಸಿ ಶಿಲ್ಪನ್ ಜೊತೆ ನಿನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಚಾರ್ಮಿ, ಎಸ್. ಐ ಎಂ ವಿಠಲ್ ಮೂರ್ತಿ ಎಂ.ಎ. ನಾನು ಪದ್ದು ಫ್ರೆಂಡ್. ಓ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀನು ಪದ್ದುನ ಲವ್ ಮಾಡ್ತಿದ್ದಂತೆ ನಿಜಾನಾ? ಹೌದು, ಶ್ರೀಮಂತ ಹುಡುಗ, ತುಂಬಾ ಆಸ್ತಿ ಇದೆ, ಅವನನ್ನ ಲವ್ ಮಾಡ್ತಾ ಇದ್ದಾನೆ. ನಾನು ಮದುವೆ ಮಾಡ್ಕೋಬೇಕು ಅಂತಾನೂ ಇದಾನಂತೆ. ನೀವು ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಪದ್ದುಕ್ಕಿಂತ ಜಾಸ್ತಿ ಆಸ್ತಿ ನನಗಿದೆ. ನಾನು ಆಸ್ತಿ ಕೊಟ್ರೇನೆ ಅವನಿಗೆ ಆಸ್ತಿ, ಇಲ್ಲ ಅಂತಂದ್ರೆ ಬರೀ ಆಸ್ತಿ. ಹೌದಾ? ಈ ವಿಷಯ ನಂಗೆ ಹೇಳಲಿಲ್ಲ ಮತ್ತೆ. ಅವೆಲ್ಲ ಬಿಟ್ಟಾಕು ಚಾರ್ಮಿ, ನಾನು ಅವನಕ್ಕಿಂತ ನಿನ್ನ ತುಂಬ ಇಷ್ಟಪಡ್ತೀನಿ. ನಿನ್ನ ಅವನ ಫೋಟೋ ನೋಡಿದಾಗೆಲ್ಲ ಅವನ ಜಾಗದಲ್ಲಿ ನಾನಿದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ನಾನು ಇಷ್ಟು ಸಂತೋಷ ಪಟ್ಟಿದ್ದೀನಿ ಗೊತ್ತಾ? ಹೌದಾ? ಅಷ್ಟು ಲವ್ ಮಾಡ್ತೀಯ ನನ್ನ? ಎಸ್, ತುಂಬ ಲವ್ ಮಾಡ್ತಾ ಇದ್ದೀನಿ. ಎಷ್ಟು? ಅದನ್ನ ಡ್ಯಾನ್ಸ್ ಮುಖಾಂತರ ತೋರಿಸ್ತೀನಿ. ಕಮಾನ್, ಲೆಟ್ಸ್ ಡ್ಯಾನ್ಸ್. ಯಾಕಂದ್ರೆ ಆ ಚಾರ್ಮಿ ಸರಿ ಇಲ್ಲ, ಎಂತೋರ್ ಹಿಂದೆ ಬೇಕಾದ್ರೆ ಹೋಗ್ತಾಳೆ ಅಂತ ಪಾರ್ಟಿ. ಯಾ, ನಾನು ಪದ್ದು ಮದ್ವೆ ಡಾಕ್ಟರ್ ಮಗಳು ಶಿಲ್ಪ ಅವ್ರ ಜೊತೆ ಫಿಕ್ಸ್ ಆಗೋ ತರ ಇದ್ದೆ. ದಯವಿಟ್ಟು ಪದ್ದುನ ಮರ್ಬಿಡಿ ಅಂತ ಹೇಳಿದಕ್ಕೆ ಅವಳು ಏನಂದ್ಲು ಗೊತ್ತಾ? ಒಟ್ನಲ್ಲಿ ನಾನು ಗಂಡುಗಳು ಫಿಕ್ಸ್ ಸೇರ್ಬೇಕು ಅಷ್ಟೇ, ಪದ್ದು ಇಲ್ಲ ಅಂದ್ರೆ ಅಂತೆ ನೀನೇ ನನ್ನ ಮದ್ವೆ ಆಗ್ಬಿಟ್ಲು. ನಿಮ್ಗೆಲ್ಲ ಒಂದು ಸಿಹಿ ಸುದ್ದಿ ಹೇಳ್ತೀನಿ, ಕೇಳಿ ಸಂತೋಷ ಪಡಿ. ನಾನು ವಿಟ್ಲನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿನಗೆ ಕ್ಷೇಮ ಆಗಲ್ವೇನೆ? ಮುಂಚೆ ಪದ್ದು, ಈಗ ವಿಟ್ಲನಾ? ನಾನು ವಿಟ್ಲನ್ನೇ ಮದ್ವೆ ಆಗ್ಬೇಕು, ಅದರಿಂದ ತುಂಬಾ ಅನುಕೂಲ ಇದೆ ಅಂತ ನನ್ನ ಮನ್ಸು ಬದಲಾಯಿಸಿದ್ ಯಾರು ಗೊತ್ತಾ? ಈ ಪದ್ದು. ನಾನು ಯಾವಾಗ ಹಾಗಂದೆ? ಅರೆ, ಪಾರ್ಕಲ್ಲಿ ಸಿಕ್ಕಿದಾಗ ನೀನ್ ವಿಟ್ಲನ್ ಮದ್ವೆ ಆಗು, ಅವನು ನಿನ್ನ ತುಂಬಾ ಲವ್ ಮಾಡ್ತಾ ಇದ್ದಾನೆ, ಮದ್ವೆ ಮಾಡ್ಕೊಂಡ್ರೆ ಆಸ್ತಿ ಎಲ್ಲ ನಿನಗೆ ಸಿಗತ್ತೆ ಅಂತ ಹೇಳಿಲ್ವಾ? ಅಯ್ಯೋ ಮನೆ ಹಾಳು, ನನ್ನ ಸಂಸಾರನೇ ಹಾಳು ಮಾಡ್ಬೇಕು ಅಂತಿದ್ದೀನೋ? ನಮ್ಮ ಯಜಮಾನ್ರು ಅಂತವ್ರಲ್ಲ, ಅವ್ರ ಬಗ್ಗೆ ನೀನ್ ಇಲ್ದೇ ಇರೋದೆಲ್ಲ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ಹೌದಾ? ಬೇಕಾದ್ರೆ ಫೋಟೋಸ್ ನೋಡಿ. ತಂಗಿ ಒಂದ್ ನಿಮಿಷ ಇರಮ್ಮ. ಯಾಕೆ ಹೀಗೆ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮೊದಲು ಪದ್ದಪ್ಪನ ಹೆಸರು ಕೆಡ್ತು,
ಈಗ ಅವಳಿ ಅಂದ್ರೆ ಹೆಸರು ಕೆಟ್ಟಿದೆ. ಏನು ಯಜಮಾನ್ರೆ, ಎಲ್ರಿಗಿಂತ ಮುಂಚೆ ಹೆಸರು ಹಾಳಾಗಿದ್ದು ನಂದು. ಸುಮ್ನಿರೆ, ಅದು ಮದುವೆ ಸೆಟ್ಲ್ ಆದ್ರೆ ನಾನು ಫಾರಿನ್ ಹೋಗ್ಬೋದು. ನೋಡ್ರಿ, ಈಗ ನೀವೇ ಹೇಳಿ, ನಿಮ್ಮನೆ ಹುಡುಗರಿಂದ ನಂಗೆ ಇಷ್ಟು ಮೋಸ ಆಗ್ತಿರೋದು ನ್ಯಾಯನಾ? ಈಗ ನಾನು ಬಂದು ಮದ್ವೆ ಆಗ್ಬೇಕು, ಬಿಟ್ಲೇನ್ ಮದ್ವೆ ಆಗ್ಬೇಕು? ನೋಡು ಚಾರ್ಮಿ, ನಮ್ಮ ಯಜಮಾನ್ರ ಸುದ್ದಿಗೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಆ ಪದ್ದು ಏನೇನೋ ನಮ್ಮ ಯಜಮಾನ್ರ ಬಗ್ಗೆ ಹೇಳ್ದ ಅಂದ್ ಮಾತ್ರಕ್ಕೆ ನಾನ್ ನಮ್ಮ ಯಜಮಾನ ಬಿಟ್ ಕೊಡಕ್ಕಾಗಲ್ಲ. ಅಣ್ಣಯ್ಯ, ಏನ್ ಮುಖ ನೋಡ್ತಾ ಇದ್ಯಾ? ಆ ಪದ್ದು ಕತ್ತಿ ಹಿಡ್ದು ಆಚೆ ಹಾಕು. ಆಚೆಗೆ ಹೋಗೋ ದೂರ ಮದುವೆ ಆಗೋರ್ಗು ನಾನು ಆಚೆ ಹೋಗಲ್ಲ. ಈ ಮನೆಯ ಕತೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಏನಮ್ಮ ಚಾರ್ಮಿ, ಏನ್ ನಡೀತಾ ಇದೆ ಇಲ್ಲಿ? ಅಂಕಲ್, ಮನೆಯವ್ರು ಯಾರು ಸರಿ ಇಲ್ಲ. ಯಾವುದೇ ಹುಡುಗಿ ಸಿಕ್ಕಿದ್ರು ಫ್ಲರ್ಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಮದ್ವೆ ಆಗ್ತೀನಿ ಅಂತ ಆಸೆ ತೋರಿಸ್ತಾರೆ, ಆಸ್ತಿ ಕೊಡ್ತೀನಿ ಅಂತಾರೆ. ಮದ್ವೆ ಆಗಿರೋರು ಹುಡುಗಿಯರಿಂದ ಬೀಳ್ತಾರೆ. ಅಂಕಲ್ ನೋಡಿ, ಅದಿಟ್ಲ ಮದ್ವೆ ಆಗಿದೆ ಆದ್ರೂ ನನ್ನಿಂದ ಬಿದ್ದಿದ್ದಾನೆ. ಒಲ್ಲುಗೆ ವಿಷ ಹಾಕೊಂಡ್ ಬಿಡ್ತೀನಿ, ನೀನೇ ನನ್ನ ಮದ್ವೆ ಆಗು ಅಂತ ಪೀಡಿಸ್ತಾ ಇದ್ದಾನೆ. ನಾನು ಯಾವಾಗ ಹಾಗೆ ಜಾಜತ್ಗೆ ಪಲ್ಲು ಏನು ಮಾಡ್ಬೇಕು? ಒಂದು ಅರ್ಥ ಆಗ್ತಿಲ್ವೇ? ನನಗೆಲ್ಲ ಅರ್ಥ ಆಗಿದೆ. ಈ ಪದ್ದುಗೆ ಆಗ್ಲೇ ಮದ್ವೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇದೆ. ಶೋಮಿ ಶೋಮಿ ಅಂತ ನಾನು ತೋರಿಸ್ಬಿಟ್ರೆ ಎಲ್ಲ ತೇಪೆ ಹಾಕಿ ತಿಪ್ಪೆ ಸಾರಿಸ್ಬಿಡ್ತೀರಾ. ಸಮಯ ಬಂದಾಗ ಪೊಲೀಸು ಕೊಡ್ತೀನಿ. ಸದ್ಯ ಮೊದಲೇ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ನನ್ನ ಮಗಳನ್ನ ನಾನು ಕಾಪಾಡ್ಕೊಂಡ್ಬಿಟ್ಟೆ. ಈ ಅಯೋಗ್ಯ ಪದ್ದುನಿಗೆ ನನ್ನ ಮಗಳನ್ನ ನಾನು ಯಾವತ್ತೂ ಕೊಡಲ್ಲ. ಅಭಿ, ನಮ್ಮ ಬಾಯ್ಸ್ ಹೆಸರನ್ನ ಯಾರು ಕೆಡ್ಸಿದ್ರು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು. ಹಾಗಂತ ನಿವೃತ್ತ ನ್ಯಾಯಾಧೀಶರಿಗೆ ಈ ಕೇಸ್ ಒಪ್ಸೋ ಅಗತ್ಯ ಇಲ್ಲ. ಹಾಗಂತ ಸುಮ್ಮನೆ ಇದ್ಲೆ ಸತ್ಯ ಗೊತ್ತಾಗೋದು ಹೇಗೆ? ನನ್ನ ಹೆಸರು ಮಸಿ ಬೈದವ್ರು ಯಾರು ಅಂತ ಇವ್ರಿಬ್ರನ್ನ ಕೇಳಿಯತ್ತೆ, ನಿಜಾಂಶ ಹೊರಗೆ ಬರುತ್ತೆ. ಏ ದಂಡ ಪಿಂಡಗಳ, ಈಗ ಹೇಳ್ತಿರೋ ಇಲ್ಲ ರೊತ್ತು ರೊತ್ತು ಬಿತ್ತು ಬಿತ್ತು. ಸತ್ಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ದೊಣ್ಣೆ ತಗೊಂಡ್ ಬಂದು ಚೆಕ್ಕೆ ಪಂಚೆ ಮಾಡಿಬಿಡ್ತೀನಿ. ದೊಣ್ಣೆ ತಗೊಂಡ್ ಬಾಲೆ. ರಗತೆ ಜಾಜಿ ಅವ್ರ ಮಾತು ಕೇಳ್ಕೊಂಡು ಚಂಪನ್ ಹೆಸರಿಗೆ ಮಸಿ ಬೆಳೆದಿದ್ದು ನಾನು ಬಿಟ್ಲಾನೆ. ನಾಚ್ಕೊಂಡ್ಬೇಡ ನೋಡಿ ಜನ್ಮಕ್ಕೆ. ಅಮ್ಮ, ನೀನು ಈ ಮನೆ ಸೊಸೆ. ಅಯ್ಯೋ, ನೀನೇ ಹೇಳ್ಕೋಬೇಕು. ಆದ್ರೆ ನಮ್ಮ ಹೆಸರಿಗೆ ಯಾರು ಮಸಿ ಬೆಳೆದಿದ್ದು ಅಂತ ಗೊತ್ತಾಗ್ಲಿಲ್ವಲ್ಲ. ನೀವಿಬ್ರು ಇವ್ರ ಮಾತು ಕೇಳ್ಕೊಂಡು ನನ್ನ ಹೆಸರಿಗೆ ಮಸಿ ಬಳಿದ್ರಿ. ಚಾರ್ಮಿನ ಚೂ ಬಿಟ್ಟು ನಿಮ್ಮಿಬ್ರ ಹೆಸರಿಗೂ ಮಸಿ ಬಳ್ದು ಪದ್ದು ಮದ್ವೆ ತಪ್ಸಿದ್ದು ನಾನೇ.